ಆರ್ಎಸ್ಎಸ್ ರಾಜ್ಯದ ಹಲವು ತಾಲೂಕುಗಳಲ್ಲಿ ಇವತ್ತು ಪಥಸಂಚಲನವನ್ನು ಹಮ್ಮಿಕೊಂಡಿದೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಸೊ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ತಾರಕಕ್ಕೇರಿದೆ ಜಟಾಪಟಿ. ಯಾವಾಗ ಚಿತ್ತಾಪುರ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ರು, ಆರ್ಎಸ್ಎಸ್ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಅರ್ಜಿದಾರರ ಪರ ಅರುಣ್ ಶ್ಯಾಮ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಅಂದರೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆರ್ಎಸ್ಎಸ್. ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆನ್ಲೈನ್ನಲ್ಲಿ ನ್ಯಾಯಮೂರ್ತಿ MGS ಕಮಲ್ ಅವರ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಂಡಿಸ್ತಾರೆ. ನೋಡಬೇಕು, ಇವಾಗ ಬೇರೆ ಬೇರೆ ಕಡೆ ಅನುಮತಿ ಸಿಕ್ಕಿದೆ. ರಾಜ್ಯದ ಹಲವು ತಾಲೂಕುಗಳಲ್ಲಿ ಇವತ್ತು ಪಥಸಂಚಲನ ನಡೀತಾ ಇದೆ. ದಾವಣಗೆರೆಯಲ್ಲಿ ನಡೀತಾ ಇದೆ ಆಲ್ರೆಡಿ. ಹಲವಾರು ಕಡೆ ಸಾಯಂಕಾಲ 3 ಗಂಟೆಗೆ 4 ಗಂಟೆಗೆ ನಿಗದಿಯಾಗಿದೆ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಅನುಮತಿ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಆರ್ಎಸ್ಎಸ್ನವರು. ಹಾಗಾಗಿ ಆರ್ಎಸ್ಎಸ್ನವರು ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಂಡಾಗ ವಾದ ಪ್ರತಿವಾದ ನಡಿಬೇಕು. ಹೈಕೋರ್ಟ್ಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದಾದ ನಂತರ ಕೋರ್ಟ್ ತೀರ್ಮಾನ ಏನು ಅಂತ ಕಲಬುರಗಿ ಗ್ರಾಮೀಣ ಶಾಸಕ BJP ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಇವತ್ತು ಒಂದು ಮಾತು ಹೇಳಿದ್ದಾರೆ. ಏನೇ ಆದರೂ ಇವತ್ತೇ ನಾವು ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ. ಕೋರ್ಟ್ ಏನು ಹೇಳುತ್ತೆ ಹಾಗಾದರೆ? ಪಥಸಂಚಲನಕ್ಕೆ ಯಾರ ಬಳಿ ಅನುಮತಿ ಕೋರಬೇಕು, ಯಾವ ಪ್ರಾಧಿಕಾರಕ್ಕೆ ಅನುಮತಿ ನೀಡುವ ಅಧಿಕಾರ ಇದೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಯಾವ ಕಾನೂನಿನಲ್ಲಿ ಅಧಿಕಾರ ಇದೆ ಅಂತ ವಾದಿಸೋದಕ್ಕೆ ಪೀಠ ಹೇಳಿದೆ. ಅಂದರೆ ಯಾರ ಬಳಿ ಅನುಮತಿ ಕೋರಬೇಕು? ತಹಶೀಲ್ದಾರ್ ಬಳಿನ, ಪೊಲೀಸರ ಬಳಿನ? ಯಾರಿಗೆ ಅನುಮತಿ ಇದೆ? ಯಾರಿಗಿದೆ ಪರ್ಮಿಷನ್ ಕೊಡೋದಕ್ಕೆ ಅಧಿಕಾರ? ಯಾರ ಬಳಿ ಅನುಮತಿಯನ್ನು ಕೋರಬೇಕು? ರೂಲ್ಸ್ ಎಲ್ಲಿದೆ? ಅದು ಯಾವ ಪ್ರಾಧಿಕಾರಕ್ಕೆ ಅನುಮತಿ ನೀಡುವ ಅಧಿಕಾರ ಇದೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಯಾವ ಕಾನೂನಿನಲ್ಲಿ ಅಧಿಕಾರ ಇದೆ ಅಂತ ವಾದಿಸೋದಕ್ಕೆ ಪೀಠ ಈಗಾಗಲೇ ಸೂಚನೆ ಕೊಟ್ಟಿದೆ. ಅಂದರೆ ಅಲ್ಲಿಗೆ ವಾದ ಪ್ರತಿವಾದಗಳು ಆರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಇವತ್ತೇ ಅನುಮತಿ ಕೊಡ್ತಾರಾ, ಕೊಡಲ್ವಾ? ಇವೆಲ್ಲ ಘನ ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ. ನಡೆಯುತ್ತೆ. ಈಗ ಅರ್ಜಿದಾರರ ಪರ ವಕೀಲರು ಕೂಡ ವಾದ ಮಂಡಿಸ್ತಾರೆ ಆರ್ಎಸ್ಎಸ್ ಪರವಾಗಿ. ಏನಾಗಿದೆ ಅಂತ ಇದು ಒಂದು ರೂಲ್ಸ್ ಫ್ರೇಮ್ ಮಾಡಬೇಕಲ್ವಾ? ನಿಮಗೆ ಪಥಸಂಚಲನಕ್ಕೆ ಅನುಮತಿ ಕೊಡೋ ಅಧಿಕಾರ ಯಾರಿಗಿದೆ? ಯಾರ ಹತ್ರ ಅರ್ಜಿ ಹಾಕ್ಕೋಬೇಕು? ಅವರು ಅನುಮತಿ ಕೊಡೋದಕ್ಕೆ ಇರೋ ಮಾನದಂಡಗಳೇನು? ಇದೆಲ್ಲ ಡಿಸೈಡ್ ಆಗಬೇಕು. ಏಕಾಏಕಿ ತಹಶೀಲ್ದಾರ್ ಅವರು ನಿನ್ನೆ ಮಧ್ಯರಾತ್ರಿ ತನಕ ಸುಮ್ಮನಿರ್ತಾರೆ, ಮಧ್ಯರಾತ್ರಿ ಅನುಮತಿ ನಿರಾಕರಿಸ್ತಾರೆ ಅಂತಂದರೆ ಹೇಗೆ? ಪ್ರಶ್ನೆ ಇದೆಲ್ಲ ಮೂಡುತ್ತೆ ಸಹಜವಾಗಿ. ಜೊತೆಗೆ ಇವರ ಹತ್ರ ಅನುಮತಿಗೋಸ್ಕರ 6,000 ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ. ಅನುಮತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದಾರೆ ಇವರು. ಈಗ ನೋಡಿದ್ರೆ ಕೊನೆ ಮೊಮೆಂಟಲ್ಲಿ ಇಲ್ಲ ಅಂತಾರೆ. ನಾವು ಈಗಾಗಲೇ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದೇವೆ, ಆದರೆ ನಮ್ಮ ಮನವಿಯನ್ನು ತಿರಸ್ಕರಿಸಲಾಗಿದೆ. ಅರ್ಜಿದಾರರ ಪರ ವಾದ. ಪಥಸಂಚಲನಕ್ಕೆ ಯಾರ ಬಳಿ ಅನುಮತಿಯನ್ನು ಕೋರಬೇಕು, ಯಾವ ಪ್ರಾಧಿಕಾರಕ್ಕೆ ಅನುಮತಿ ನೀಡುವ ಅಧಿಕಾರ ಇದೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಯಾವ ಕಾನೂನಿನಲ್ಲಿ ಅಧಿಕಾರ ಇದೆ ಅಂತ ವಾದಿಸೋದಕ್ಕೆ ಪೀಠ ಸೂಚನೆ ಕೊಟ್ಟಿದೆ. ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಅವರು ವಾದ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೆಲವು ವಿಚಾರಗಳನ್ನು ಅರುಣ್ ಶ್ಯಾಮ್ ಅವರು ಹೇಳ್ತಾ ಇದ್ದಾರೆ. ಏನಂತ? ನಾವು ತಹಶೀಲ್ದಾರ್ ಅವರಿಗೆ ಅನುಮತಿಯನ್ನು ಕೋರಿದ್ವು, ಆದರೆ ಅನುಮತಿಯನ್ನು ಅವರು ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ದಾರೆ ಅಂದರೆ ಅವರೊಂದು 12 ಪ್ರಶ್ನೆ ಕೇಳಿದರು, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ, ಸರಿ ಇಲ್ಲ ಅಂತ ಇದ್ದಾರೆ. ನಮ್ಮ ಮನವಿಯನ್ನು ತಿರಸ್ಕರಿಸಿದ್ದಾರೆ, ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಂತ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಜಡ್ಜ್ ಕೂಡ ಆರಂಭದಲ್ಲಿ ಕೆಲವರು ಕ್ಲಾರಿಫಿಕೇಶನ್ ತಗೋತಾ ಇದ್ದಾರೆ. ಪರ್ಮಿಷನ್ ಕೊಡೋ ಅಧಿಕಾರ ಯಾರಿಗಿದೆ, ಏನು ಎತ್ತ ಅಂತಂದ್ಬಿಟ್ಟೆಲ್ಲ. ಯಾವ ಕಾನೂನಿನಲ್ಲಿ ಅಧಿಕಾರ ಇದೆ ಅದಕ್ಕೆ ಇವ್ರು ಹೇಳ್ತಾರೆ. ಅರ್ಜಿದಾರರ ಪರ ವಕೀಲರು, ನಾವು ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸಿದ್ವಿ ಸ್ವಾಮಿ, ಆದರೆ ನಮ್ಮ ಮನವಿಯನ್ನು ತಿರಸ್ಕರಿಸಲಾಗಿದೆ. ಅರುಣ್ ಶ್ಯಾಮ್ ಆರ್ಎಸ್ಎಸ್ ಪರ ವಕೀಲ. ಯಾವಾಗ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ರು ತುರ್ತಾಗಿ
ವಿಚಾರಣೆಯನ್ನು ನಡೆಸೋದಕ್ಕೆ ಇವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ನೋಡಬೇಕು ಇವತ್ತೇ ಏನಾದರೂ ತೀರ್ಮಾನವನ್ನು ಕೊಡುತ್ತಾ ಕೋರ್ಟು, ಆದೇಶ ಬರುತ್ತಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕು. ನಮ್ಮ ಮನವಿಯನ್ನು ತಿರಸ್ಕರಿಸಿದ್ದಾರೆ, ಕಾರಣಗಳನ್ನು ಕೊಡಬೇಕಲ್ಲ ಯಾಕೆ ತಿರಸ್ಕರಿಸಿದ್ವಿ ಅಂತ, ಅದನ್ನು ಅವ್ರು ಹೇಳಬೇಕು. ಅವ್ರ ಪರ ವಕೀಲರು ಹೇಳಬೇಕಾಗುತ್ತೆ, ತಹಶೀಲ್ದಾರ್ ಕಡೆ ಅವರು ಅಂದರೆ ಸರ್ಕಾರಿ ಪರ ವಕೀಲರು. RSS ಪರ ವಕೀಲ ಮಾತ್ರ ಅರುಣ್ ಶ್ಯಾಮ್ ಅವರು ವಾದ ಮಂಡನೆ ಮಾಡ್ತಾನೇ ಇದ್ದಾರೆ. ಪಥಸಂಚಲನ ನಡೆಸೋದಕ್ಕೆ, ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಅನುಮತಿ ಬೇಕಾ? ಯಾರಿಂದ ಅನುಮತಿಯನ್ನು ಪಡೆಯಬೇಕು? ಪ್ರಶ್ನೆಗಳು ಇವೆಲ್ಲವೂ ಕೂಡ ಬರ್ತಾ ಇರೋದು. ಯಾವ ಕಾನೂನು ಜಾರಿಯಲ್ಲಿದೆ ಅಂತ ಜಡ್ಜ್ ಇವಾಗ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ನಡೀತಾ ಇರುವ ವಾದ ಪ್ರತಿವಾದಗಳು ಏನೇನು? ಇವತ್ತೇ ಜಡ್ಜ್ಮೆಂಟ್ ಬರೋ ಸಾಧ್ಯತೆ ಇದೆಯಾ? ಅರವಿಂದ್, RSS ಪಥಸಂಚಲನಕ್ಕೆ ಅನುಮತಿ ಅಗತ್ಯ ಅಂತ ಏನು ರಾಜ್ಯ ಸರ್ಕಾರ ಈಗ ಒಂದು ಕಾನೂನು ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಹಲವು ಕಡೆಗಳಲ್ಲೂ ಕೂಡ ಅದಕ್ಕೆ ಬೇಕಾದಂತೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಆದರೆ ಪ್ರಮುಖವಾಗಿ ಚಿತ್ತಾಪುರದಲ್ಲಿ ಏನು RSS ಪಥಸಂಚಲನಕ್ಕೆ ಅವಕಾಶ ಕೆಲವು ಕಡೆ ನೀಡಿದ ಹಿನ್ನೆಲೆಯಲ್ಲಿ ಕಲಬುರಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ಕೊಂಡಿದ್ರು. ಆ ಅರ್ಜಿ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿರುವಂಥದ್ದು. ಅಂದರೆ RSS ಪಥಸಂಚಲನ ಮಾಡೋದಕ್ಕೆ ಯಾರ ಪ್ರಾಧಿಕಾರದ ಅನುಮತಿ ಬೇಕು, ಒಂದು ವೇಳೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಏನಾದರೂ ಕಾನೂನು ಇದೆಯಾ, ಆ ಪ್ರತಿಭಟನೆ ಮುಖಾಂತರ ಮಾಡುವಂಥದ್ದು, ಅಥವಾ ಮೌನ ಪ್ರತಿಭಟನೆ ಹೋಗುವಂಥದ್ದ, ಅಥವಾ ರ್ಯಾಲಿ ಹೋಗೋದಕ್ಕೆ ಯಾವ ಪ್ರಾಧಿಕಾರದ ಅನುಮತಿ ಅಗತ್ಯ ಅಂತ ಈಗಾಗಲೇ ಪೀಠ ಕೂಡ ಕೇಳಿರುವಂಥದ್ದು. ಅದಕ್ಕೆ ಏನು RSS ಪರ ವಕೀಲರು ಕೂಡ ವಾದ ಮಾಡ್ತಾ ಈಗಾಗಲೇ ಚಿತ್ತಾಪುರದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈ ಸಂಬಂಧಪಟ್ಟ ಗಮನಕ್ಕೆ ತಂದೀವಿ, ಆದರೂ ಕೂಡ ನಮಗೆ ಪಥಸಂಚಲನಕ್ಕೆ ಯಾವುದೇ ರೀತಿಯ ಅನುಮತಿ ನೀಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಅವರ ಪರ ವಕೀಲರು ಹೇಳಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವುದಾದ್ರೂ ಸೂಕ್ತ ಕಾನೂನು ರೂಪಿಸಿದೆಯಾ, ಯಾವ ನಿಯಮದಡಿ ಈ ಕಾನೂನು ತರಲಾಗಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಜಡ್ಜ್ ಕೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವಾಗ ವಿಚಾರಣೆ ನಡೀತಾ ಇರುವಂಥದ್ದು. ಈ ವಿಚಾರಣೆ ನಡೆದ ನಂತರದಲ್ಲೇ ಇವತ್ತು ಅನುಮತಿ ಸಿಗುತ್ತಾ ಅಥವಾ ಸಿಗದೇ ಇದ್ರೆ ಅದಕ್ಕೆ ಇರುವಂಥ ಮಾನದಂಡಗಳೇನು ಅನ್ನೋದು ಗೊತ್ತಾಗಬೇಕಾಗಿದೆ. ಅರವಿಂದ್.